ಈ ಮಧ್ಯೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಉಗ್ರರ ದಾಳಿ ನಡೆಸಿದಂತ ಸ್ಥಳಕ್ಕೆ ಸೇನಾ ಮುಖ್ಯಸ್ಥರು ಭೇಟಿ ನೀಡಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಭೇಟಿ ನೀಡಿದ್ದಾರೆ. ಸ್ಥಳದಲ್ಲಿ ಪರಿಶೀಲನೆಯನ್ನ ಕೂಡ ಅವರು ಮಾಡಿದ್ದಾರೆ. ಭದ್ರತೆಯ ಪರಿಸ್ಥಿತಿ, ಮೊನ್ನೆಯ ಘಟನೆ ಯಾಕಾಯಿತು, ಭದ್ರತಾ ವೈಫಲ್ಯ ಇದೆಯಾ, ಇದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಸೇನಾ ಮುಖ್ಯಸ್ಥರು ಪಡೆದಿದ್ದಾರೆ. ಸ್ಥಳಕ್ಕೆ ಸೇನಾ ಮುಖ್ಯಸ್ಥರು ಭೇಟಿ ನೀಡಿದ್ದಾರೆ. ಮೊನ್ನೆ ಹೋಮ್ ಮಿನಿಸ್ಟರ್ ಭೇಟಿ ಕೊಟ್ಟಿದ್ರು, ಇವತ್ತು ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಯಾಕಾಯ್ತು ಅಲ್ಲಿ ಅಂತ ಸ್ಥಿತಿ ಬರೋದಕ್ಕೆ ಏನು ಕಾರಣ, ಭದ್ರತಾ ವೈಫಲ್ಯ ಆಗಿದೆ ಅಂತ ಆದರೆ ಯಾಕಾಯ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜನರಲ್ ಉಪೇಂದ್ರ ದ್ವಿವೇದಿ ಅಂದ್ರೆ ಇಂಡಿಯನ್ ಆರ್ಮಿ ಚೀಫ್ ಅವರು ಭೇಟಿ ಕೊಟ್ಟಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮೊನ್ನೆ ಇನ್ಸಿಡೆಂಟ್ ಆದಂಥ ಸ್ಥಳಕ್ಕೂ ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ಅಂದರೆ ಉಗ್ರ ದಾಳಿ ಆದಂಥ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಂಡಿಯನ್ ಆರ್ಮಿ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಭಾರತದಿಂದ ಅಧಿಕೃತ ಪ್ರತೀಕಾರ ಆರಂಭ ಆಗಿದೆ. ಯಾರು ಈ ದಾಳಿಯಲ್ಲಿ ತೊಡಗಿಸಿಕೊಂಡ್ರೋ ಅಥವಾ ಈ ದಾಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣಕರ್ತರಾಗಿದ್ದಾರೋ ಅವರನ್ನ ಹುಡುಕಿ ಕೊಲ್ತೀವಿ ಅನ್ನೋದನ್ನ ಮೊನ್ನೆಯೇ ಭಾರತೀಯ ಸೇನೆ ಸ್ಪಷ್ಟಪಡಿಸಿತ್ತು. ಭಾರತೀಯ ಸರ್ಕಾರವೂ ಕೂಡ ಸ್ಪಷ್ಟವಾಗಿ ಹೇಳಿತ್ತು. ಮಿಟ್ಟಿ ಮೇ ಮಿಲಾದೆಂಗೆ ಅಂದ್ರೆ ಮಣ್ಣಲ್ಲಿ ಅವರನ್ನ ಹೂತು ಹಾಕ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಭಾರತದ ಪ್ರತೀಕಾರ ಆರಂಭ ಆಗಿದೆ. ಒಂದು ಕಡೆ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಯಾವ ರೀತಿಯೆಲ್ಲ ರಿಟ್ಯಾಲಿಯೇಷನ್ ಪ್ರತೀಕಾರ ತೀರಿಸೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಉಗ್ರರನ್ನ ಹುಡುಕಿ ಹೊಡೆಯುವಂತ ಕಾರ್ಯಾಚರಣೆಯೂ ಕೂಡ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.